ನಮಸ್ಕಾರ ಎಲ್ರಿ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ ವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಇದನ್ನು ಜಾಸ್ತಿ ಇಂಪಾರ್ಟೆಂಟ್ ವಿಡಿಯೋ ಏನಲ್ಲ, ಬಟ್ ನೀವು ಸುಮಾರು ಜನ ಕೇಳಿದ್ದೀರಿ ಅಂತ ಮಾಡ್ತಾ ಇರುವಂತಹ ವಿಡಿಯೋ ಏನಂತಂದರೆ, ಈ IPL ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿರುವಂತಹ ಪ್ಲೇಯರ್ಸನ್ನು ಇಟ್ಕೊಂಡು ಅವ್ರದ್ರಲ್ಲಿ ಬೆಸ್ಟ್ ಪ್ಲೇಯಿಂಗ್ 11 ಈ ವಿಡಿಯೋ. ಬಟ್ IPLದು ಏನು ಒಂದು ರೂಲ್ ಇದೆ, 4 ಜನ ಮಾತ್ರ ಎಟ್ ಮ್ಯಾಕ್ಸ್ ಫಾರಿನರ್ಸ್ ಇರ್ಬೋದು ಪ್ಲೇಯಿಂಗ್ 11ಅಲ್ಲಿ ಅಂತ. ಆ ರೂಲನ್ನು ಪಕ್ಕಕ್ಕಿಟ್ಟು ಮಾಡಿರುವಂಥ ಪ್ಲೇಯಿಂಗ್ 11 ಆಯಿತಾ. ಆ ರೂಲನ್ನು ಸೈಡಿಗೆ ಇಟ್ಟಿದ್ದಾನೆ. ಬಟ್ ಯಾರೆಲ್ಲ ಎಕ್ಸ್ಪೆಕ್ಟೆಡ್ ಪ್ಲೇಯರ್ಸ್ ಇದ್ರೋ ಸೇಲ್ ಆಗ್ತಾರೆ, ಬೇರೆ ಎಲ್ಲ ಟೀಮ್ಸ್ ಯಾರಾದರೂ ಒಬ್ರು ಬೈ ಮಾಡ್ತಾರೆ ಅಂತ ಇರ್ತದಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಅನ್ಸೋಲ್ಡ್ ಆಗಿದ್ದಾರೆ ಒಂದಿಷ್ಟು ಜನ. ಸೊ ಅಂಥವ್ರನ್ನ ಇಟ್ಕೊಂಡು ಮಾಡಿರೋಂಥ ಪ್ಲೇಯಿಂಗ್ 11 ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಪ್ಲೇಯಿಂಗ್ 11 ಬರಲಿ. ಓಪನಿಂಗ್ ಸ್ಲಾಟಲ್ಲಿ ಅಫ್ಕೋರ್ಸ್ ಡೇವಿಡ್ ವಾರ್ನರ್ ಅವರೇ ಈ ತಂಡದ ಕ್ಯಾಪ್ಟನ್ ಆಗಿರ್ತಾರೆ. ಡೇವಿಡ್ ವಾರ್ನರು ಅನ್ಸೋಲ್ಡ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಬೇಸ್ ಪ್ರೈಸಿಗೆ ಲಾಸ್ಟ್ ಮೊಮೆಂಟಿಗೆ RCB ಆದರೂ ಬೈ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡದ್ದು. ಈವನ್ ಜಿಯೋ ಸಿನಿಮಾ ಕನ್ನಡ ಇದರಲ್ಲಿ ಜಾನಿ ಸರ್ ಕೂಡ ಹೇಳ್ತಿದ್ರು ಡೇವಿಡ್ ವಾರ್ನರ್ ಬೇಕು ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾವ್ದಾದ್ರು ಒಂದು ಟೀಮ್ ಆದರೂ ತಗೊಳ್ತಾರೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರನ್ನ ಬೈ ಮಾಡಲಿಲ್ಲ. ಮೇ ಬಿ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಕ್ಕೆ ಇರಬಹುದು, ಅಥವಾ ಅವ್ರದ್ದು ಏನು ವಾಟ್ ಎವರ್ SRH ಮ್ಯಾನೇಜ್ಮೆಂಟ್ ಜೊತೆಗೆ ಇಟ್ ವಾಸ್ ನಾಟ್ ಗುಡ್. ಅದು ತುಂಬ ಅಸಹ್ಯವಾಗಿ ಅದು ಎಂಡ್ ಆಯಿತು. ಅವರು ಸ್ಟೇಡಿಯಮಲ್ಲಿ ಬಂದು ಕೂತ್ಕೊಂಡು SRH ಫ್ಲ್ಯಾಗ್ ಇದು ಮಾಡ್ತಾಯಿದ್ರು, ನಾನು ಸಪೋರ್ಟ್ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು ಅಂತ. ಅದೆಲ್ಲ ತುಂಬ ಅಜೀಬಾಗಿತ್ತು. ಸೊ ಅದೆಲ್ಲ ನೋಡಿ ಬ್ಯಾಡ್ ಅಂತ ಡಿಸೈಡ್ ಮಾಡಿದರೆ. ಆ್ಯಂಡ್ ಅವರಿಗೆ ಸಾಥ್ ಕೊಡಲಿಕ್ಕೆ ಪೃಥ್ವಿ ಶಾ ಸಹ ಒಂಥರ ಕಾಂಟ್ರವರ್ಸಿ ಕಿಡ್. ಅವ್ರು ಏನು ಅದ್ಭುತವಾಗಿ ಅವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದರು, ಅದು ಹಾಗೆ ಮುಂದುವರಲಿಲ್ಲ. ಫಿಟ್ನೆಸ್ ಇಲ್ಲ, ತುಂಬ ಅವರ ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಏನೇನೋ ಗಲಾಟೆಗಳು ಅದು ಇದೆಲ್ಲ ಮಾಡ್ಕೊಂಡು ಭಾರಿ ಸುದ್ದಿ ಆದರು. ಆದರೂ ಕೂಡ ಬೇಸ್ ಪ್ರೈಸ್ಗೆ ಯಾರೋ ತಗೋತಾರೆ ಅಂತ ಅಂದ್ಕೊಂಡಿದ್ದೆ. ಅವ್ರದ್ದು ಏನು IPL ಸಹ ಹೇಳಿಕೊಳ್ಳುವಂಥ ಪ್ರದರ್ಶನ ಏನು ಬಂದಿಲ್ಲ, ಬಟ್ ಸ್ಟಿಲ್ ಆ್ಯಸ್ ಅ ಬ್ಯಾಕಪ್ ಓಪನರ್ ಆದರೂ ಇಟ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವೆಂಟ್ ಅನ್ಸೋಲ್ಡ್. ಅವರನ್ನು ಓಪನರ್ ಆಗಿ ಸೆಲೆಕ್ಟ್ ಮಾಡಿದ್ದೇನೆ. 1 ಡೌನಲ್ಲಿ ಆ್ಯಕ್ಚುಲಿ ಹಿ ಈಸ್ ಆಲ್ಸೋ ಎನ್ ಓಪನರ್, ಬಟ್ ಆಲ್ರೆಡಿ ಇಲ್ಲಿ ಫಿಲ್ ಆಗಿರೋದ್ರಿಂದ ಮಯಾಂಕ್ ಅಗರ್ವಾಲ್ ಅವರನ್ನು 1 ಡೌನಲ್ಲಿ ಇಲ್ಲಿ ಇಟ್ಟಿದ್ದಾನೆ. ಅವ್ರ ಮಾರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಪಂಜಾಬ್ ಕಿಂಗ್ಸ್ ತಂಡವನ್ನು ಲೀಡ್ ಮಾಡಿದ್ರು, ಆ್ಯಸ್ ಅ ಕ್ಯಾಪ್ಟನ್ ಲೀಡ್ ಮಾಡಿದರು. ಸೊ ಅವರು ಅನ್ಸೋಲ್ಡ್ ಆಗಿರೋದು ಸಿಕ್ಕಾಪಟ್ಟೆ ಶಾಕಿಂಗು. ಮನೀಶ್ ಪಾಂಡೆ ಬೇಸ್ ಪ್ರೈಸಿಗೆ ಹೋದ್ರಲ್ಲ, ಹಾಗೆ ಅಟ್ಲೀಸ್ಟ್ ಇವರು ಬೇಸ್ ಪ್ರೈಸಿಗೆ ಹೋಗ್ತಾರೆ ಅಂತ ಅಂದ್ಕೊಂಡದ್ದು. ಬಟ್ ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕೆ ಐ ಡೋಂಟ್ ನೋ. ಬ್ಯಾಕಪ್ ಓಪನರ್ ಆಗಿ ಸಹ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅವ್ರು ಅನ್ಸೋಲ್ಡ್ ಆದರು. ಅದಾದಮೇಲೆ ಬರ್ತಿರುವಂಥ ಆಟಗಾರ ವಿಕೆಟ್ ಕೀಪರ್. ತಂಡಕ್ಕೊಬ್ಬ ವಿಕೆಟ್ ಕೀಪರ್ ಬೇಕಲ್ಲ, ದಟ್ ಈಸ್ ಜಾನಿ ಬೇರ್ಸ್ಟೋ. ಇಂಗ್ಲೆಂಡ್ನ ಹೊಡೆಬಡೆಯ ಆಟಗಾರ ಜಾನಿ ಬೇರ್ಸ್ಟೋ ಅವರು ಶಾಕಿಂಗ್ಲಿ ಈವೆಂಟ್ ಅನ್ಸೋಲ್ಡ್. ಅವ್ರು ಕೂಡ ಪಂಜಾಬಲ್ಲಿ ಆಡಿದಾರಲ್ಲ, SRH ಅಲ್ಲಿ ಆಡಿದರು, ಪಂಜಾಬಲ್ಲಿ ಆಡಿದರು. SRHಗಂತೂ ವಾರ್ನರ್ ಮತ್ತು ಬೇರ್ಸ್ಟೋ ಭಯಂಕರ ಓಪನಿಂಗ್ ಕಾಂಬಿನೇಷನ್ ಆಗಿತ್ತು ಅಲ್ವಾ ಕೆಲವು ವರ್ಷಗಳ ಹಿಂದೆ. ಇವಾಗ ಯಾರಿಗೂ ಬೇಡವಾಗಿರುವಂಥ ಪ್ಲೇಯರ್ ಆದರು ಜಾನಿ ಬೇರ್ಸ್ಟೋ. ಶಾಕಿಂಗ್. ಅದಾದ ಮೇಲೆ ಕೆಲವರು ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಅಂತ, ಬಟ್ ಸ್ಟಿಲ್ ನಾನು ಸೇಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ದಟ್ ಈಸ್ ಡ್ಯಾರಲ್ ಮಿಶೆಲ್. ಒಳ್ಳೆ ಆಲ್ರೌಂಡರ್, ಮೋರ್ ಆಫ್ ಅ ಬ್ಯಾಟ್ಸ್ಮನ್, ಬಟ್ ಹ್ಯಾಂಡಿ ಬೌಲರ್ ಕೂಡ ಅವರು, ಮತ್ತು ಒಳ್ಳೆ ಫೀಲ್ಡರು. ಯಾವತ್ತು 100% ಕೊಡ್ತಾರೆ. ಬಟ್ ಲಾಸ್ಟ್ IPLಲ್ಲಿ CSKಗೆ ಅವರು ಐ ಥಿಂಕ್ 14 ಕೋಟಿಗೆ 12 ಕೋಟಿಗೆ ಏನೋ ಸೇಲ್ ಆಗಿದ್ರು. ಬಟ್ ನಿರೀಕ್ಷಿತ ಪ್ರದರ್ಶನ ಬರಲ್ಲ. ಎಸ್ಪೆಷಲಿ ಸ್ಟ್ರೈಕ್ ರೇಟ್ ವೈಸ್ ನೋಡೋದಿದ್ರೆ ಸ್ಟ್ರೈಕ್ ರೇಟ್ ವಾಸ್ ವೆರಿ ಆ್ಯಾವರೇಜ್ ಲಾಸ್ಟ್ ಸೀಸನಲ್ಲಿ. ಸೊ ಆದ್ದರಿಂದ ಅವ್ರು ಬೇಡ ಅಂತ ಡಿಸೈಡ್ ಮಾಡಿದ್ರು ಏನೋ ಎಲ್ಲ ಫ್ರ್ಯಾಂಚೈಸಿ. ಅವ್ರು ಅನ್ಸೋಲ್ಡ್ ಆದರು. ಅವ್ರನ್ನ ಇಟ್ಕೊಂಡಿದ್ದಾನೆ ಮಿಡ್ಲ್ ಆರ್ಡ್ರಲ್ಲಿ. ಅದಾದಮೇಲೆ ನಮ್ಮ ಸರ್ಫರಾಜ್ ಖಾನ್ ಈ IPLಲ್ಲಾದರೂ ಅವರು ಸೇಲ್ ಆಗ್ತಾರೆ ಅಂತ ನಾನು ಅಂದ್ಕೊಂಡದ್ದು. ಯಾಕಂತಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಒಳ್ಳೆ ಪ್ರದರ್ಶನ ಬಂತು, ಈ ಸೀರಿಯಸ್ ಅಬೌಟ್ ಹಿಸ್ ಗೇಮ್ ಅಂತ ಎಲ್ಲ ಆರ್ಟಿಕಲ್ಸ್ ಬಂತು. ಹಿಸ್ ಸ್ಟ್ರೈಕ್ ರೇಟ್ ಇಸ್ ಗುಡ್. ಟೆಸ್ಟ್ ಕ್ರಿಕೆಟಲ್ಲೇ ಅವ್ರದ್ದು ಸ್ಟ್ರೈಕ್ ರೇಟ್ ಚೆನ್ನಾಗಿದೆ. ಸೊ ಆ ಒಂದು ಟೆಂಪರ್ಮೆಂಟ್ ಇದೆ, ಎಬಿಲಿಟಿ ಇದೆ ಇಂಡಿಯನ್ ಗ್ರೌಂಡ್ಸನ್ನು ಕ್ಲಿಯರ್ ಮಾಡಲಿಕ್ಕೆ. ಅದೆಲ್ಲ ಇಟ್ಕೊಂಡು ಆ ಗಮನದಲ್ಲಿ ಇಟ್ಕೊಂಡು ಸರ್ಫರಾಜ್ ಖಾನ್ ಅವ್ರು ಸೇಲ್ ಆಗ್ಬೋದು ಅಂತ ಅಂದ್ಕೊಂಡಿದೆ. ಬಟ್ ಸರ್ಫರಾಜ್ ಖಾನ್ ಅವ್ರು ಸೇಲ್ ಆಗಲಿಲ್ಲ. ಹೀ ಈಸ್ ಅ ಫಿನಿಷರ್ ಆರ್ ನಾಟ್ ಅದು ಗೊತ್ತಿಲ್ಲ, ಬಟ್ ಅವರನ್ನು ಬೇರೆ ಎಲ್ಲಿ ಕೂಡ ಆಡಿಸ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ಸರ್ಫರಾಜ್ ಖಾನ್ ಅವ್ರನ್ನ ನಾನು ಫಿನಿಷರ್ ಅಥವಾ ಪಾಕೆಟ್ ಡೈನಮೈಟ್ ಥರ ಇಟ್ಕೊಂಡಿದ್ದೇನೆ. ಚೊಕ್ಕದಾಗಿರುವಂಥ ಇನ್ನಿಂಗ್ಸ್, ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಲಿ ಅಂತ. ಅದಾದಮೇಲೆ ಮೋಸ್ಟ್ ಶಾಕಿಂಗ್ ನನಗೆ ಶಾರ್ದೂಲ್ ಠಾಕೂರ್ ಅನ್ಸೋಲ್ಡ್ ಆದದ್ದು. ಓ ಮೈ ಗಾಡ್, ಶಾರ್ದೂಲ್ ಠಾಕೂರ್ ಒಂದು 10 ಕೋಟಿ ಮೇಲೆಲ್ಲ ಹೋದರೆ ಶಾಕ್ ಆಗ್ತದೆ. ಶಾರ್ದೂಲ್ ಠಾಕೂರಿಗೆ 10 ಕೋಟಿ ಮೇಲೆಲ್ಲ ಯಾಕೆ ಕೊಟ್ಟದ್ದು ಹಾಗೆ ಅಂತ. ಬಟ್ ಅಟ್ಲೀಸ್ಟ್ ಬೇಸ್ ಪ್ರೈಸ್ಗೆ ಯಾರಾದರೂ ತಗೋತಾರೆ ಅಂತ ಅಂದ್ಕೊಂಡಿದ್ದೆ ಮಾರೆ.
ಹೀ ಈಸ್ ಅ ವಿಕೆಟ್ ಟೇಕಿಂಗ್ ಬೌಲರ್. ರನ್ ಮೆಷಿನ್ ಎಲ್ಲ ಹೌದು, ಬಟ್ ವಿಕೆಟ್ ತೆಗಿತಾರೆ, ಹೇಗೇಗೋ ಮಾಡಿ ವಿಕೆಟ್ ತೆಗಿತಾರೆ. ಒಂದು ಬ್ಯಾಟಿಂಗಲ್ಲಿ ಸಹ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅಂತ ಕೊಡ್ತಾರೆ. ಅವರು ಅನ್ಸೋಲ್ಡ್ ಆಗಿರೋದು ತುಂಬ ಶಾಕಿಂಗ್ ನ್ಯೂಸು. ಅದಾದಮೇಲೆ ಬರೋದು ಮೊಹಮ್ಮದ್ ನಬಿ, ಅಫ್ಘಾನಿಸ್ತಾನದ ಪ್ಲೇಯರ್. ಅವರು ಟ್ರೂ ಆಲ್ರೌಂಡರ್ಪ್ಪ. ಅವರಿಗೆ ವರ್ಷದದ್ದು ಗೊತ್ತೇ ಆಗೋದಿಲ್ಲ, ಈಗಲೂ ಫಿಟ್ ಇದ್ದಾರೆ. ರೀಸೆಂಟಾಗಿ ರಿಟೈರ್ಮೆಂಟ್ ಘೋಷಣೆ ಮಾಡಿದಾರಲ್ಲ. ಮೊಹಮ್ಮದ್ ನಬಿ ಒಳ್ಳೆ ಸ್ಪಿನ್ನರ್, ಒಳ್ಳೆ ಲೈನ್ ಆ್ಯಂಡ್ ಲೆಂತು, ಇಕಾನಮಿಕಲ್ ಬೌಲರು, ಮತ್ತು ಬ್ಯಾಟಿಂಗ್ ಡೆಪ್ತ್ ಇರಲಿ ಅಂತ ಸಹ ಇಟ್ಕೊಂಡಿದೆ. ನೋಡಿ, ಈಗ ನಬಿ ತನಕ ಬ್ಯಾಟಿಂಗ್ ಉಂಟು. ಸೊ ಬ್ಯಾಟಿಂಗ್ ಸಹ ಸಾಲ್ಟ್ ಆಯಿತು. ಅಲ್ಲಿ ಆಲ್ರೌಂಡರ್ಸ್ಗಳ ದಂಡಿದೆ. ನಬಿ, ಶಾರ್ದುಲ್ ಠಾಕೂರ್ 2 ಆಲ್ರೌಂಡರ್ಸು. ಡ್ಯಾರಲ್ ಮಿಶೆಲ್ ಕೂಡ ಟು ಎನ್ ಎಕ್ಸ್ಟೆಂಟ್ ಅವರು ಬೌಲಿಂಗ್ ಆಪ್ಷನ್ ಆಗಿ ಸಹ ಇಟ್ಕೊಳ್ಬೋದು. ಸೊ ಅದನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಬಿ ಅವ್ರನ್ನ ಇಟ್ಕೊಂಡಿದ್ದಾನೆ. ಅದಾದಮೇಲೆ ಮುಜೀಬ್ ರೆಹಮಾನನ್ನು ಯಾರು ತಗೊಳ್ಳದೆ ತುಂಬ ಅಜೀಬ್ ಮಾಡಿ ಹಾಕಿದ್ರಪ್ಪ. ಯಾಕೆ ಅವ್ರು ಅನ್ಸೋಳ್ಳೋದಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಅವ್ರದ್ದು IPL ಪ್ರದರ್ಶನ ಸಹ ಒಳ್ಳೆ ಉಂಟು. ವೆರಿ ಇಕಾನಮಿಕಲ್ ಬೌಲರು. ರಾಶಿದ್ ಖಾನ್ ಥರವೇ ಒಳ್ಳೆ ಬೌಲರು. ನನಗೆ ಮುಜೀಬ್ ಸೇಲ್ ಆಗಲಿಲ್ಲ ಅಂತ ತುಂಬ ಶಾಕ್. ಇದು ಶಾಕಿಂಗ್. ಯಾಕೆ? ವೈ ಜಸ್ಟ್ ವೈ ಅಂತ ಅವರನ್ನು ಇಟ್ಕೊಂಡಿದ್ದಾರೆ. ಅದಾದಮೇಲೆ ಬರೋದು 2 ಫಾಸ್ಟ್ ಬೌಲರ್ಸು. ನಮ್ಮ ಉಮ್ಮಿ ಅಣ್ಣ ಮಾರ ಯಾರು ತಗೊಳ್ಳಿಲ್ಲ. ರನ್ ಮೆಷಿನ್ ಅಂತ ತಗೊಳ್ಳಿಲ್ವ, ಬಟ್ ಆ ಪವರ್ ಪ್ಲೇಲಿ ಆ ಒಂದು ಸ್ವಿಂಗ್ ಒಳ್ಳೆ, ಪೇಸ್ ಸಹ ಒಳ್ಳೆ ಉಂಟು, ಸ್ವಿಂಗ್ ಸಹ ಒಳ್ಳೆ ಉಂಟು. ಅವರು ಅನ್ಸೋಲ್ಡ್ ಆದರು. ಅದಾದಮೇಲೆ ಮುಸ್ತಫಿಜುರ್ ರೆಹಮಾನ್. ಬಾಂಗ್ಲಾದೇಶದ ಯಾವುದೇ ಪ್ಲೇಯರ್ ಸೇಲ್ ಆಗದಿದ್ರು ಕೂಡ ಮುಸ್ತಫಿಜುರ್ ಸೇಲ್ ಆಗ್ತಾರೆ ಅಂತ ನಾನು ಅಂದ್ಕೊಳೋದು. SRH ಬ್ಯಾಕ್ ಮಾಡ್ಬೋದು ಅವರನ್ನು, ಮತ್ತು ಅದು ಕೋಲ್ಕತ್ತಾವ ಯಾರಾದರೂ ಟೀಮು ಇಂಟ್ರೆಸ್ಟ್ ತೋರಿಸ್ಬೋದು ಅಂತ ಅಂದ್ಕೊಂಡಿದೆ. ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಯಾರೂ ಕೂಡ ಬೈ ಮಾಡಲಿಲ್ಲ. ಡೆತ್ ಓವರ್ ಸ್ಪೆಷಲಿಸ್ಟ್ ಹೀಸ್. ಬಟ್ ಅದೇ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಅನ್ನೋ ರೀಸನ್ಗೆ ಸೇಲ್ ಆಗದೇ ಇರ್ಬೋದು. ಬಟ್ ನನಗೆ ಸ್ವಲ್ಪ ಶಾಕ್ ಆಯಿತು, ಯಾರು ಕೂಡ ತಗೊಳ್ಳಿಲ್ಲ ಅಲ್ಲ ಮಾರ್ರ ಅಂತ. ಪ್ಲೇಯಿಂಗ್ 11 ಹೇಗುಂಟು? ಫೈರ್ ಪವರ್ ಒಂಚೂರು ಕಡಿಮೆ ಇದೆ, ಬಟ್ ಡೆಪ್ತ್ ಉಂಟು. ಬ್ಯಾಟಿಂಗ್ ಡೆಪ್ತ್ ತುಂಬ ಒಳ್ಳೆ ಇದೆ. 1, 2, 3, 4, 5, 6 ಬೌಲಿಂಗ್ ಆಪ್ಷನ್ನು. ಸೊ 20 ಓವರ್ ಹೇಗೋ ಒಂದು ಮ್ಯಾನೇಜ್ ಆಗ್ತದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಿಕಂದರ್ ರಾಜ್ ಅವರು ಒಳ್ಳೆ ಬೈ. ಅವರು ಸಹ ಅನ್ಸೋಲ್ಡ್ ಆದರು. ಸ್ಪಿನ್ ಆಲ್ರೌಂಡರು, ಜಿಂಬಾಬ್ವೆಗೆ ಆಡುವಂತಹ ಪಾಕಿಸ್ತಾನದ ಮೂಲ ಅಲ್ವಾ ಅವರು, ಸಿಕಂದರ್ ರಾಜ. ಅವರು ಒಳ್ಳೆ ಪ್ಲೇಯರು. ಮತ್ತು ಪಿಯೂಷ್ ಚಾವ್ಲಾ ಅವರಂತೂ ಯೋಗ್ಯ ವ್ಯಕ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಲಿಕ್ಕೆ. ಸ್ಪಿನ್ ಆಪ್ಷನ್ ಬೇಕು ಅಂತ ಇದ್ದರೆ, ಯಾಕಂದರೆ ಇಬ್ಬರೇ ಸ್ಪಿನ್ನರ್ಸ್ ಇರೋದು. ಸೊ ಚೆನ್ನೈ ಥರದ ಪಿಚ್ಚಲ್ಲೆಲ್ಲ ಭಾರಿ ಉಪಯುಕ್ತ ಆಗ್ತಾರೆ ಪಿಯೂಷ್ ಚಾವ್ಲಾ. ಇಲ್ಲ ನಮಗೆ ಫಾಸ್ಟ್ ಬೌಲರ್ಸ್ ಬೇಕು, ನಮಗೆ ಸ್ಪಿನ್ನರು ಬೇಡ, ಸ್ಪಿನ್ ಆಲ್ರೌಂಡರು ಬೇಡ ಅಂತಿದ್ರೆ, ಬರೀ ಫಾಸ್ಟ್ ಬೌಲರ್ಸ್ ಬೇಕು ಅಂತಿದ್ರೆ ಶಿವಮ್ ಮಾವಿ ಅಥವಾ ಚೇತನ್ ಸಕರಿಯಾ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಬೋದು. ಸೊ ಈಗ ಪ್ಲೇಯಿಂಗ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್ ನೋಡಿದಾಗ ನೈಸ್ ಟೀಮ್ ಅಂತ ಅನಿಸ್ತದಲ್ಲ. ಬಟ್ ತುಂಬ ಕೆಲವೊಂದು ಪ್ಲೇಯರ್ಸ್, ಎಸ್ಪೆಷಲಿ ವಾರ್ನರು, ಮಯಾಂಕ್ ಅಗರ್ವಾಲು, ಶಾರ್ದುಲ್ ಠಾಕೂರು, ಮುಜೀಬ್, ಇಷ್ಟು 4 ಜನ ಸೇಲ್ ಆಗಿಯೇ ಆಗ್ತಾರೆ ನಾನು ಅಂದ್ಕೊಂಡಿದ್ದೆ. ಅವ್ರು ಸೇಲ್ ಆಗಿಲ್ಲ. ಆ್ಯಂಡ್ ಪಿಯೂಷ್ ಚಾವ್ಲಾ ಯಾರು ಬೇಸ್ ಪ್ರೈಸಿಗೆ ತಗೊಳ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೆ, ಅವರು ಸೇಲ್ ಆಗಿಲ್ಲ. ಆ್ಯಂಡ್ ಕೆಲವೊಂದು ನೋಟೇಬಲ್ ಪ್ಲೇಯರ್ಸ್ ಇದ್ದಾರೆ, ಎಕ್ಸ್ಪೆಕ್ಟೆಡ್ ಪ್ಲೇಯರ್ಸ್. ಅವರು ಅಂದರೆ ಸೇಲ್ ಆಗೋದಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ದಟ್ ಈಸ್ ಕೇನ್ ವಿಲಿಯಮ್ಸನ್, ಸ್ಟೀವ್ ಸ್ಮಿತ್, ರೊಸೋ ಅವರು ಅನ್ಸೋಲ್ಡ್ ಆಗ್ಬೋದು ಅಂದ್ಕೊಂಡಿದ್ದೆ. ಕೇಶವ್ ಮಹಾರಾಜ್ ಒಳ್ಳೆ ಬೌಲರು, ಒಳ್ಳೆ ಇದು ಇಕಾನಮಿಕಲ್ ಬೌಲರ್, ಬಟ್ ಸ್ಟಿಲ್ IPL ಅನ್ಸೋಲ್ಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನವೀನ್ ಉಲ್ ಹಕ್ ಜೆನ್ಯೂನ್ ಗುಡ್ ಬೌಲರ್ ವಿತ್ ಗುಡ್ ವೇರಿಯೇಷನ್ಸ್. ಬಟ್ ಅವರ ಒಂದು ಈ ಜಗಳ ಎಲ್ಲ ಆಯ್ತಲ್ಲ ಕೊಹ್ಲಿ ಅವ್ರ ಜೊತೆಗೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಬೇರೆ ಫ್ರಾಂಚೈಸಿಗಳೆಲ್ಲ ಬೇಡ ಮಾರ, ಒಂದು ತಲೆ ಬಿಸಿಯೇ ಬೇಡ ಅಂತ ಒಂದು ನಿರ್ಣಯಕ್ಕೆ ಬಂದು ಅನ್ಸೋಲ್ಡ್ ಆಗಿರ್ಬೋದು. ಅನ್ಸೋಲ್ಡ್ ಆಗ್ತಾರೆ ಅಂತವೇ ಅಂದ್ಕೊಂಡಿದ್ದೆ, ಹಾಗೆ ಆಯಿತು. ಬಟ್ ಜೆನ್ಯೂನ್ಲಿ ಅ ವೆರಿ ಗುಡ್ ಬೌಲರ್ ನವೀನ್ ಉಲ್ ಹಕ್. ಇವರಿಷ್ಟು ನೋಟೇಬಲ್ ಪ್ಲೇಯರ್ಸ್, ಅನ್ಸೋಲ್ಡ್ ಆದವ್ರು, ಅಂದರೆ ಎಕ್ಸ್ಪೆಕ್ಟೆಡ್ ಅನ್ಸೋಲ್ಡ್ ಪ್ಲೇಯರ್ಸ್. ನಿಮ್ಮ ಬೆಸ್ಟ್ ಪ್ಲೇಯಿಂಗ್ 11, ಅದು IPL ರೂಲ್ ಬಿಟ್ಟಾಕಿ, ಫಾರಿನರ್ಸ್ ಇಷ್ಟೇ ಇರಬೇಕು ಅದೆಲ್ಲ ಬಿಟ್ಟಾಕಿ, ಪ್ಲೇಯಿಂಗ್ 11 ಹಾಕಿ, ಅನ್ಸೋಲ್ಡ್ ಪ್ಲೇಯಿಂಗ್ 11 ಹಾಕಿ ನೋಡುವ ಇದಕ್ಕೆ ಮ್ಯಾಚ್ ಆಗ್ತದ ಇಲ್ವಾ ಅಂತ. ಸರಿಯಾಗಿ ಬರುವ. ನಮಸ್ಕಾರ.